ಕಲಬುರಗಿ ಜಿಲ್ಲೆಯ ಆಳಂದ್ ನಗರದಲ್ಲಿರ್ತಕ್ಕಂಥ ಲಾಡ್ಲೆ ಮಶಕ್ ದರ್ಗಾದಲ್ಲಿ ರಾಘವ ಚೈತನ್ಯರ ಸಮಾಧಿಯ ಮೇಲೆ ಏನು ಶಿವಲಿಂಗವಿದೆ, ಆ ಶಿವಲಿಂಗಕ್ಕೆ ಪ್ರತಿ ವರ್ಷದಂತೆ ಶಿವರಾತ್ರಿ ದಿನದಂದು ನಾವು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದಾಗ ಜಿಲ್ಲಾಧಿಕಾರಿಗಳು ಯಾವುದೇ ಆಕ್ಷನ್ ನನಗೆ ಹಿಂಬರ ನೀಡದಿದ್ದಾಗ ನಾನು ಕಲಬುರಗಿಯ ಹೈಕೋರ್ಟ್ ಪೀಠಕ್ಕೆ ರಿಟ್ ಆಫ್ ಮ್ಯಾಂಡಾಮೆಸ್ ಹಾಕಿದಾಗ ಕಲಬುರಗಿ ಹೈಕೋರ್ಟ್ ಪೀಠವು ಕೂಡ ನಿನ್ನೆ ನನಗೆ ಅರ್ಜಿದಾರರ ನನಗೊಬ್ಬನಿಗೆ ಶಿವರಾತ್ರಿ ದಿನದಂದು ಪೂಜೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ಇದು ತುಂಬಾ ಒಳ್ಳೆಯ ಬೆಳವಣಿಗೆ. ಅದ್ರ ಜೊತೆಗೆ ನಾವು 15 ಜನರಿಗೆ ಅವಕಾಶ ಮಾಡಿಕೊಡಿ ಮಠಾಧೀಶರ ಜೊತೆ ಮತ್ತು ಹಿಂದೂ ಮುಖಂಡರ ಜೊತೆ ಹೋಗಿ ನಾವು ಪೂಜೆ ಮಾಡ್ತೇವೆ ಅಂತ ಕೇಳ್ಕೊಂಡಾಗ ಕಲಬುರಗಿಯ ಪೀಠದಿಂದ ಕೇವಲ ನನಗೊಬ್ಬನಿಗೆ ಪೂಜೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ಕಳೆದ ವರ್ಷ 15 ಜನರಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ದರ್ಗಾ ಕಮಿಟಿಯವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟಿಗೆ ಒಂದು ರಿಟ್ ಹಾಕ್ತಾರೆ. ಏನಂದ್ರೆ ನಮಗೆ ಅಲ್ಲಿ ಇದೊಂದು ನಮ್ಮ ವಕ್ಫ್ ಪ್ರಾಪರ್ಟಿ ಗೆಜೆಟ್ ನೋಟಿಫಿಕೇಶನ್ ಆದಂತ ಪ್ರಾಪರ್ಟಿ ಇದೆ, ಇಲ್ಲಿ ಯಾರು ಕೂಡ ಹಿಂದೂ ಧಾರ್ಮಿಕರು ಬಂದು ಯಾವುದೇ ಪೂಜೆಗಳನ್ನು ಮಾಡಬಾರದು ಅಂತ ಹೇಳಿ ಇದನ್ನು ನಿರ್ಬಂಧ ಹೇರಬೇಕು ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ಗೆ ರಿಟರ್ನ್ ಹಾಕ್ತಾರೆ. ಆದರೆ ಇಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ವಾದ ವಿವಾದಗಳನ್ನು ಆರಿಸಿ ಅವರ ಒಂದು ರಿಟ್ ಏನಿದೆ ರಿಜೆಕ್ಟ್ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಇದು ತುಂಬಾ ಒಳ್ಳೆ ಬೆಳವಣಿಗೆ ಇದೆ. ಯಾಕಂದ್ರೆ ನಮ್ಮ ಹಿಂದೂಗಳ ಭಾವನೆಗೆ ನಾವು ಯಾರ ಭಾವನೆಗೂ ಕೂಡ ಧಕ್ಕೆ ತಂದಿಲ್ಲ. ನಾವು ಶಾಂತಿ ಪ್ರಿಯರು, ಭಕ್ತಿ ಭಾವನೆಯಿಂದ ನಮ್ಮ ಶಿವಲಿಂಗಕ್ಕೆ ಪೂಜೆ ಮಾಡಲು ನಮಗೆ ಹಲವಾರು ತೊಡಕುಗಳನ್ನ ಮಾಡಿದ್ದುಂಟು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಆದರೆ ಹೈಕೋರ್ಟ್ ಪೀಠ ನನಗೆ ಪೊಲೀಸ್ ಭದ್ರತೆಯೊಂದಿಗೆ ಹೋಗಿ ನೀವು ಶಿವಲಿಂಗ ಪೂಜೆಯನ್ನ 2 ರಿಂದ 6 ಗಂಟೆವರೆಗೂ ಮಾಡಬೇಕು ಅಂತ ಹೇಳಿ ಶಿವರಾತ್ರಿ ಆದೇಶ ಮಾಡಿದೆ. ಅದರಂತೆ ನಾವು 15 ಜನರಿಗೆ ಏನು ಕೇಳಿದ್ದೆವು, ನಮಗೆ ಪೂಜೆ ಮಾಡಲು ಮಠಾಧೀಶರಿಗೆ ಕೇಳಿದ್ದೆವು. ಅದಕ್ಕೆ ನಾವು ಮತ್ತೊಂದು ಅರ್ಜಿ ಮಠಾಧೀಶರ ಬೇರೆ ಹಿಂದೂ ಮುಖಂಡರು ಒಂದು ಅರ್ಜಿ ಕೊಟ್ಟಿದ್ದಾರೆ ಜಿಲ್ಲಾಡಳಿತಕ್ಕೆ. ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಆದರೆ ನಾನು ಇಷ್ಟೆಲ್ಲ ಹೇಳಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಜಿಲ್ಲಾಡಳಿತ ಹಿಂದೂ ವಿರೋಧಿ ಜಿಲ್ಲಾಡಳಿತ ಇದೆ. ಕರ್ನಾಟಕ ಸರ್ಕಾರ ಕೂಡ ಹಿಂದೂ ವಿರೋಧಿ ನಡೆ ಅನುಸರಿಸುತ್ತದೆ. ಯಾಕಂದ್ರೆ ನಮ್ಮ ಮೂಲಭೂತ ಹಕ್ಕು ಪೂಜೆ ಮಾಡುವುದು ನಮ್ಮ ಮೂಲಭೂತ ಹಕ್ಕಾಗಿದೆ. ಶಿವರಾತ್ರಿ ದಿನದಂದು ನಾವು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸ್ತೇವೆ. ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಶಿವ ಭಕ್ತರಾಗಿರೋದ್ರಿಂದ ಶಿವಲಿಂಗಕ್ಕೆ ನಾವು ಪೂಜೆ ಸಲ್ಲಿಸ್ತೇವೆ. ಆದರೆ ಇದಕ್ಕೆ ನಾವು ಹೈಕೋರ್ಟ್ ಮೆಟ್ಟಿಲೇರಿ ನಾವು ಪದೇ ಪದೇ ಆದೇಶಗಳನ್ನು ತಂದು ಪೂಜೆ ಮಾಡುವಂತ ಪರಿಸ್ಥಿತಿ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ. ಇದು ಆಗ್ಬಾರ್ದು ಅಂತ ನನ್ನ ಉದ್ದೇಶ ಇದೆ. ಯಾಕಂದ್ರೆ ಸಂವಿಧಾನದಲ್ಲಿ ನಮಗೆ ಮೂಲಭೂತ ಹಕ್ಕಿದೆ. ಪೂಜೆ ಮಾಡುವುದು ಕೂಡ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರೋದ್ರಿಂದ ನಮ್ಮ ಮೂಲಭೂತ ಹಕ್ಕನ್ನ ಉಲ್ಲಂಘನೆ ಈ ಆದೇಶ ಜಿಲ್ಲಾಡಳಿತ ಮಾಡ್ತಾ ಇದೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೇನೆ, ನೀವು ಒಂದು ಈ ಸಂಘರ್ಷವನ್ನ ಏನು ಕಾನೂನು ಸಂಘರ್ಷವನ್ನ ನೀವೇ ತಡೆದು ಕೂತು ನಮಗೆ ಪೂಜೆ ಮಾಡಲು ನಿರಂತರವಾಗಿ ಪೂಜೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ.